ಹಾಯ್ ಹಲೋ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟೀಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಅಶ್ವಿತ್. ಇವತ್ತು ನಮ್ಮ ಗಟೀಸ್ ಕಿಚನಿಂದ ಒಂದು ಸಿಂಪಲ್ ಆದಂತಹ ಸೈಡ್ ಡಿಶ್ ತೋರಿಸ್ತಾ ಇದ್ದೀವಿ. ಮಶ್ರೂಮ್ ಮಟನ್ ಮಸಾಲ, ರುಚಿಯ ಸಂಭ್ರಮ, ಏಕ್ದಮ್ ಪರ್ಫೆಕ್ಟ್ ಸೈಡ್ ಡಿಶ್ ಆಗಿರುತ್ತೆ ಈ ಒಂದು ರೆಸಿಪಿ. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೂಪರ್ ಈಸಿಯಾಗಿರೋ ಒಂದು ಡಿಫ್ರೆಂಟ್ ಮಶ್ರೂಮ್ ಮಟರ್ ಮಸಾಲಾಗೆ ಫಸ್ಟಿಗೆ ನಾವಿಲ್ಲಿ ಒಂದು ಮಶ್ರೂಮ್ದು ಬ್ರಾತ್ ಮಾಡ್ಕೊಳ್ಳೋಣ. ಇಲ್ಲಿ ಬ್ರಾತ್ ಮಾಡೋದಕ್ಕೆ ನಾನು ಮಶ್ರೂಮ್ದು ಸ್ಟಾಕ್ಸ್ನ ತೆಗೆದಿಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಫೈಬರ್ ರಿಚ್ ಇರುತ್ತೆ. ಸೊ ಅದನ್ನು ನಾವು ಮಶ್ರೂಮ್ ಮಸಾಲೆಗೆ ಹಾಕಿದ್ರೆ ಅದು ನಾರು ಸಿಗ್ತಾ ಇರುತ್ತೆ ಅಂತ ಅದರದ್ದು ವೇಸ್ಟ್ ಮಾಡಿದೆ ಅದರದ್ದು ಬ್ರಾತ್ ಮಾಡ್ಕೊತಾ ಇದ್ದೀವಿ ಇಲ್ಲಿ ಸೂಪ್ ಥರ. ಇಲ್ಲಿ ಒಂದು ಬೌಲ್ಗೆ ಅದು ಮಶ್ರೂಮ್ದು ಸ್ಟಾಕ್ಸ್ ಹಾಕ್ಕೊಂಡು ಸ್ವಲ್ಪ ಕಾಳು ಮೆಣಸು, 1 ಟೀ ಸ್ಪೂನಷ್ಟು ಧನಿಯಾ ಕಾಳು, 1 ಸ್ಪೂನು ಅಥವಾ ಅರ್ಧ ಸ್ಪೂನಷ್ಟು ಬಟರ್ ಹಾಕ್ಕೊಂಡು ಸ್ವಲ್ಪ ಸಣ್ಣ ಉರಿಲಿ ಕುದಿಲಿಕ್ಕೆ ಬಿಟ್ಬಿಡಿ. ಇಲ್ಲಿ ಒಂದು ಕಡಾಯಿನಲ್ಲಿ 2 ಸ್ಪೂನಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ. ಸಣ್ಣಗೆ ಹೆಚ್ಚಿದಂಥ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ. ಎಲ್ಲನೂ ಚೆನ್ನಾಗಿ ಬೆಣ್ಣೆಲಿ ಫ್ರೈ ಮಾಡ್ಕೋಬೇಕು. ಈ ಒಂದು ಡಿಶ್ಶು ಬೆಣ್ಣೆನಲ್ಲೇ ಆಗುತ್ತೆ. ನೀವು ಆದಷ್ಟು ಬೆಣ್ಣೆ ಯೂಸ್ ಮಾಡಿದ್ರೆ ತುಂಬ ರಿಚಾಗಿ ಚೆನ್ನಾಗಿರುತ್ತೆ ಗ್ರೇವಿ. ಇಲ್ಲಿ ಟೊಮೆಟೊ ಪ್ಯೂರೆ ಹಾಕೋತಾ ಇದ್ದೀನಿ. ನೀವು ಟೊಮೆಟೊ ಪ್ಯೂರೆಗೆ ಗೋಡಂಬಿನೂ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ಟೊಮೆಟೊನ. ಇನ್ನೂ ನಿಮಗೆ ರಿಚ್ನೆಸ್ ಕೊಡುತ್ತೆ ಗ್ರೇವಿಗೆ. ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇಲ್ಲಿ ನೋಡಿ, ನಾವು ಬ್ರಾತ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ವಲ್ಲ, ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ಇಲ್ಲಿ 1 ಸ್ಪೂನಷ್ಟು ತಿಕ್ ಕರ್ಡ್ ಹಾಕೋತಾ ಇದ್ದೀನಿ. ತಿಕ್ ಕರ್ಡ್ ಏನಕ್ಕೆ ಹಾಕ್ಕೊಳ್ಳೋದು ಅಂದರೆ ನಾವು ಇಲ್ಲಿ ಗ್ರೇವಿಗೆ ತಿಕ್ನೆಸ್ ಕೊಡುತ್ತದು, ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡು ಒಂದು 2 to 3 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡು ಬಿಡೋಣ. ಸೊ ಮಶ್ರೂಮ್ನಲ್ಲಿ ವಿಟಮಿನ್ ಡಿ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಾರಕ್ಕೊಂದ್ಸರಿ ಮಶ್ರೂಮ್ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕಾಪಾಡ್ಕೋಬೋದು. ಈಗ ಟೊಮೆಟೊ ಆಲ್ಮೋಸ್ಟ್ ಬೆಂದಿದೆ. ಅದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಅಚ್ಕಾರ, 2 ರಿಂದ 3 ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಧನಿಯಾ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗತ್ತೆ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಎಲ್ಲ ಹಸಿ ವಾಸನೆ ಹೋಗೋವರೆಗೂ. ಇವಾಗ ನಾವು ಸ್ಟಾಕ್ ಏನು ಮಾಡ್ಕೊಂಡಿದ್ವಿ, ಅದು ಮಶ್ರೂಮ್ದು ಸ್ಟಾಕ್ ಎಲ್ಲ ಬಾಯ್ಲ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಸೋಸ್ಕೋತಾ ಇದ್ದೀನಿ. ಬರೀ ಸೂಪ್ ತಗೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಗ್ರೇವಿ ಎಲ್ಲ. ನೀವು ನಿಮ್ಮ ಮನೇಲಿ ಈ ಥರ ಸಿಂಪಲ್ ಆಗಿರೋದು ಗ್ರೇವಿ ತೋರಿಸ್ತಾ ಇರ್ತೀನಲ್ಲ, ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಳಿ ನಮಗೆ ಕಮೆಂಟ್ ಮುಖಾಂತರ. ನೋಡಿ, ಈ ಟೈಮ್ನಲ್ಲಿ ನಾವು ಮಶ್ರೂಮ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಮಶ್ರೂಮ್ನ ತುಂಬ ಸಣ್ಣದಾಗಿ ಕಟ್ ಮಾಡಲಿಕ್ಕೆ ಹೋಗಬೇಡಿ. 2 ಭಾಗ ಮಾಡಿಕೊಂಡ್ರೆ ಸಾಕು. ದಪ್ಪಕ್ಕೆ ಇರಲಿ, ಚೆನ್ನಾಗಿರುತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಮಸಾಲೆನಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ. ಇವಾಗ ಒಂದು 5 ನಿಮಿಷ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಈ ಥರ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನೋಡಿ, ಅದು ಸ್ವಲ್ಪ ಥಿಕ್ನೆಸ್ ಕೊಡ್ತಾ ಇದೆ. ಈಗ ನಾನು ಬಾಯ್ಲ್ಡ್ ಮಾಡಿರೋ ಫ್ರೆಶ್ ಪೀಸ್ ಹಾಕ್ತಾಯಿದ್ದೀನಿ, ಬಟಾಣಿ. ಸ್ವಲ್ಪ ಉಪ್ಪು ಸಾಲಿಲ್ಲ, ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೂ ಬೇಕಿದ್ರೆ ಹಾಕ್ಕೋಬೋದು. ಇನ್ನೊಂದು ಸ್ವಲ್ಪ ಲಾಸ್ಟ್ನಲ್ಲಿ ಬೆಣ್ಣೆ ಹಾಕ್ಕೋತಾ ಇದ್ದೀನಿ. ನೀವು 2 ಸ್ಪೂನ್ ಬೆಣ್ಣೆ ಉಪಯೋಗಿಸಿದ್ರು ಇವಾಗ ಈ ಟೈಮ್ನಲ್ಲಿ ಲಾಸ್ಟಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಒಂದು ಮಿಕ್ಸ್ ಕೊಟ್ಕೊಂಡ್ಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಬಿಡಿ. ಆ ಬೆಣ್ಣೆ ಎಲ್ಲ ಕರ್ಗೋಗ್ಲಿ ಗ್ರೇವಿನಲ್ಲಿ. ಸಿಕ್ಕಾಪಟ್ಟೆ ರಿಚ್ ಆದಂಥ ಒಂದು ಗ್ರೇವಿ ಇದು. ಒಂದು ಮಿಕ್ಸ್ ಕೊಟ್ಕೊಳ್ಳಿ ಚೆನ್ನಾಗಿ. ಲಾಸ್ಟ್ನಲ್ಲಿ ಗಾರ್ನಿಷ್ಗೋಸ್ಕರ ಇಲ್ಲಿ ಪುದೀನ ಮತ್ತು ಕೊತ್ತಂಬರಿನ ಸಣ್ಣಗೆ ಹೆಚ್ಚಾಕೋತಾ ಇದ್ದೀನಿ. ಪುದೀನ ಮತ್ತು ಮಶ್ರೂಮ್ ತುಂಬ ಒಳ್ಳೆ ಕಾಂಬಿನೇಷನ್ ಮತ್ತು ಫ್ಲೇವರ್ ತುಂಬ ಸಖತ್ತಾಗಿರುತ್ತೆ ಪುದೀನ ಮತ್ತು ಮಶ್ರೂಮ್ದು. ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಖತ್ ರೆಡಿ ಗ್ರೇವಿ. ಈಗ ನಾನು ಚಪಾತಿ ಒಟ್ಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಮಶ್ರೂಮ್ ಮಟರ್ ಮಸಾಲಾನ. ನೀವು ನಿಮ್ಮ ಮನೆಯಲ್ಲಿ ಇಷ್ಟೇ ಸುಲಭವಾದಂಥ ಮಶ್ರೂಮ್ ಮಟನ್ ಮಸಾಲ ಟ್ರೈ ಮಾಡಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಮಶ್ರೂಮ್ ಮಟನ್ ಮಸಾಲ ಅಂತ. ಸೊ ಇಷ್ಟು ಸಿಂಪಲ್ ಆಗಿರೋಂಥ ಗ್ರೇವಿನ ನೀವು ನಿಮ್ಮ ಮನೆಯಲ್ಲಿ ಯಾಕೆ ಮಾಡ್ಕೋಬಾರ್ದು? ಆದಷ್ಟು ಬೇಗ ಈ ಒಂದು ಸಿಂಪಲ್ ಆದ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅಂತ ಭಾವಿಸ್ತಾ, ಮುಂದಿನ ವಿಡಿಯೋದಲ್ಲಿ ಇಷ್ಟೇ ಸುಲಭವಾಗಿರೋಂಥ ರೆಸಿಪಿಯೊಂದಿಗೆ ಮೀಟ್ ಆಗುವ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ನಮಸ್ತೆ.